ಅಕ್ಕಾರ ಬರ್ರಿ ಏನ್ ಬೇಕಾಗಿತ್ರಿ? ಏನಿಲ್ರಿ ಗೌಡ್ರಿ, ಅದು ದಿನ ಹಚ್ಕೊಳ್ಳೋ ಟಿಕಳಿ ಅಂಟಿಲ್ದಂಗಾಗಿ ಉದ್ರಾಕತ್ತಿ ಬಿಟ್ಟಾವತ್ತಾಗ. ಅದಕ್ಕೆ ಯಾವಾರ ಚಲೋ ಟಿಕಳಿ ಅಂಟಿನ ಅದಾವನ್ನ ನೋಡೋಣ ಅಂತ ಬಂದೆ. ಅದಾವ ನೋಡ್ರಿ, ಅದಾವ ಟಿಕ್ಕಳಿ ಅದಾವು, ಬಳಿ ಅದಾವು, ಇನ್ನು ಏನೇನ್ ಬೇಕು ಎಲ್ಲ ಅದಾವ ನೋಡ್ರಿ. ಅಡ್ಡಿ ಇಲ್ಲ, ಕಿವ್ಯಾನೆಲ್ಲ ಭಾರಿ ಅದಾವ ಒಂಥರ. ಟಿಕಳಿ ಒಂದು ಬೇಕಾಗೈತಿ, ನೋಡ್ತೇನೆ ತಡ್ರಿ. ಪರಕರ ತಗೋರಿ, ಈ ಟಿಕ್ಕಳಿ ಭಾರಿ ಮಜಗೂಟ್ ಅದಾವ ನೋಡ್ರಿ. ಅಯ್ಯೋ ಗೌಡ್ರಿ, ನಾ ಇಂಥ ಹಚ್ಚಂಗಿಲ್ರಿಪ್ಪ. ಈ ಫ್ಯಾಷನ್ ಹುಡುಗಿಯರ ಹಚ್ಚು ಟಿಕಳಿವು ನಮ್ಗೆ ಇಂಥವೆಲ್ಲ ಆಗಲ್ರಿಪ್ಪ. ಸಾದಾ ಸೀದಾ ಈ ಶಿಲ್ಪ ಟಿಕಳಿ ಅಂತದು ಬರ್ತಿದ್ವಲ್ಲ, ವಿದ್ಯಾ ಟಿಕಳಿ ಅಂತೇಳಿ, ಅವಾಗೆಲ್ಲ ಅಂಥವಾದ್ರೆ ಕಾವಕತ್ರಿಪ್ಪ, ಇಂಥ ಕಾವಕತ್ತಿಲ್ರಿಪ್ಪ ಗೌಡ್ರ, ಬೇಡಂಗೆ. ಹೌದಾ, ತಡ್ರಿ. ಗೌಡ್ರೆ ಏನ್ ಮಾಡತ್ತೀರಿ? ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ, ಹೃದಯ ಇರಲಾರೆ ನಿನ್ನನು ಕೂಗಿ. ಗೌಡ್ರೆ ಟಿಕಳಿ ಕೊಡ್ರಿ. ನನಗೂ ಒಬ್ಬ ಗೆಳತಿ ಬೇಕು, ಅವಳು ಹಿಂದೆ ಮುಂದೆ ಸುತ್ತಬೇಕು, ಎಲ್ಲಾರು ಜಾತ್ರೆಯಲ್ಲಿ ತೇರನ್ನೇ ನೋಡುವಾಗ ಅವಳು ನನ್ನೇ ನೋಡಬೇಕು. ಗೌಡ್ರೆ ಏನ್ ಸೋಮಣ್ಣ ಭಾರಿ ಖುಷಿ ಆಗದಿರಿ? ಏನಪ್ಪ ಜೀವನದಲ್ಲಿ ಒಂಥರ ಖುಷಿ ಕ್ಷಣಗಳು ಈಗ ಬರ್ತಾ ಇದಾವ. ಟಿಕ್ಳಿ ತಗೊಳಕತ್ತೀರಿ? ಟಿಕಳಿ ಯಾರು ತಗೋಬೇಕಯ್ಯವ ಇದ್ರಾಗ? ಗೌಡ್ರೆ ಟಿಕ್ಳಿ ಅಂದ್ರೆ ಹೆಂಗಿರ್ಬೇಕು ಹೇಳ್ರಿ? ಹಂಗೆ 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 ಮಿಂಚುತ್ತಾ ಇರ್ಬೇಕು, ಸೀರಿ ಕಲರ್ ಹಚ್ಕೊಳಂಗಿರ್ಬೇಕು, ಆತದಂತ ತೆಗಿರಿ. ಇದ್ ನೋಡ್ ಸಮ ಹೆಂಗೈತಿ ಸಮಣ? ಸೂಪರ್ ಆಗೈತಿ. ಗೌಡ್ರೆ ಇದ್ರಾಗ ಇಲ್ಲದಾವಲ್ರಿ ಕೆಂಪನ್ ಲೈನ್, ಇವ್ 2 ಪ್ಯಾಕೆಟ್ ಹರಿದು ಕೊಡ್ರಿ. ಅಲ್ಲ ನಿಮಗೆ ಈಗ ನನ್ನ ಕೈಯಾಗ ಹಿಡ್ಕೊಂಡೇನಲ್ಲ, ಇದು ಭಾರಿ ಚೆನ್ನಾಗಿ ಕಾಣಿಸ್ತೈತಿ ಪಾರ್ವತಿ, ಮಸ್ತ್ ಕಾಣ್ತೈತಿ. ಏನ್ರಿ ನೀವು? ಅದು ಯಾಸಿಮೆ ಪಾರ್ವತಿ ನೋಡು, ನೀ ಹಿಂಗೆಲ್ಲ ನನ್ನ ಕರ್ದಿ ಮತ್ತೆ ಬಯಸ್ಕೊಂತೀಯ ನನ್ನ ಕಡೆ? ಸುಮಣ ನಾ ಹೇಳಾಕತ್ತೇನೆ ಕೇಳ. ಕೆಲವೊಂದು ಶಬ್ದ ನನ್ನ ಕಿವಿಗೆ ಬೀಳಲಿಲ್ಲ ಅಂದ್ರೆ ಒಳ್ಳೇದಂತೆ. ನಾನು ಅಣ್ಣ ಚೊಣ್ಣ ಗಿಣ್ಣ ಎಲ್ಲ ಅನ್ಬೇಡ ಏನು. ನಾ ಎಷ್ಟು ಚಂದ ನಿನ್ನ ಪಾರ್ವತಿ ಪಾರು ಅಂತೀನಿ, ನೀನು ಬೇಕಾದ್ರೆ ನಾನು ಸೋಮು ಅಂತ ಕರಿ. ಪರಕರ ಇದೊಂಥರ ಚೆನ್ನಾಗೈತಲ್ಲ. ಗೌಡ್ರೆ ನಿಮ್ಗೈತ್ ಮನೆಗೆ ಹೋಗಿ ಶಾಂತಕ್ಕನ ಮುಂದೆ ಹೇಳ್ತಾನೆ. ಅಯ್ಯ ಆಕಿನ ಏನ್ ಅನ್ನಂಗಿಲ್ಲ, ಬೇಕಾದ್ರೆ ಕರೆದ್ ನೋಡ್ರಿ. ಅಲ್ಲ ಆಕಿಗೆ ಹೇಳಿ ಮಾಡ್ತೀರಿ? ಹಾಳದ್ ಈ ಅಂಗಡಿಗೆ ಬರ್ಲೇಬಾರ್ದಾಗಿತ್ತು, ನಾನು ಬರುದೂ ಇಲ್ಲ. ತೋರಿ ನಿಮ್ ಟಿಕ್ಳಿ ನೀವ ಬಡ್ಕೋರಿ. ಅಲ್ಲ ಪಾರು, ಈ ಟಿಕ್ಳಿ ತಗೊಂಡೋಗ. ಇಲ್ಲೋಡ ನನಗ ಮಕ್ಕಳದಾರ, ಸುಸ್ತಾರದಾರ, ಹಿಂದೆ ಮುಂದೆ ಹಿಂಗೆ ಊರಾಗ ಅಡ್ಡಾಡ್ಬೇಡ, ನನ್ನ ಮರ್ಯಾದೆ ಹೋಗತಿ. ಮೊದ್ಲ ನಮ್ಮೂರಾಗ ಈ ಅಂದಕರ ಅನ್ವಲ್ದ ಬೆಂಡ್ಲಾರದಾರ, ಇಲ್ಲಿ ಹೋದ್ರೆ ಹುಲಿ ಹೋತಂತಾರ, ಆಮ್ಯಾಗ ನಿನಗ ನನಗ ಕಟ್ಟಿ ಮಾತಾಡ್ತಾರ. ನಾ ಹೇಳಕತ್ತೇನೆ ಕೇಳ, ಈ ರೀತಿ ಮರ್ಯಾದೆ ಕಳ್ದಿ. ಅಲ್ಲ ಪಾರು, ಯಾಕೆ ಹಿಂಗೆ ಮಾಡ್ತಿ ಪಾರು? ನಿನ್ನ ಕಂಡುಬಿಟ್ಟೋಗಿ ಎಷ್ಟು ವರ್ಷ ಆಯ್ತು? ನನ್ನ ಹೆಂಡತಿ ಸತ್ತನು 2-3 ವರ್ಷ ಆಯ್ತು. ಜೀವನ ವಯಸ್ಸಾದಂಗೂ ಬೇಜಾರು ಅನ್ನಿಸ್ತತಿ. ಬರೀ ಕೆಟ್ಟದ್ದಕ್ಕೆ ಅಂತ ಯೋಚನೆ ಮಾಡಬೇಡ. ವಯಸ್ಸಾದ್ಮೇಲೆ ಒಬ್ರಿಗೊಬ್ರು ಆಸರಾನು ಬೇಕು ಅಂತ ಅನ್ನಿಸ್ತತಿ, ಅದನ್ನು ವಿಚಾರ ಮಾಡ. ಏನು ಇದ್ರಾಗ ತಪ್ಪೇನೈತಿ? ನನಗೂ ಯಾರೂ ಇಲ್ಲ, ಮಕ್ಕಳು ಮರಿ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಜೀವನ ನೋಡ್ಕೊಂಡು ಹೋಗ್ಬಿಟ್ರು. ಒಬ್ಬನೇ ಅದೀನಿ, ಎಲ್ಲರಿಗೂ ಇಟ್ಕೊಳಕ್ಕೂ ಕಷ್ಟ. ಅದಕ್ಕೆ ನಾನು ಏನ್ತಿದ್ಲು ಆಕಿನೂ ತೀರ್ಕೊಂಡ್ಬಿಟ್ಲು. ಈಗ ನನ್ನ ನೋಡ್ಕೊಳಕ್ಕೆ ಯಾರು ಅದಾರ ಹೇಳ? ಈಗ ನಿನಗೆ ಮಕ್ಕಳು ಸೊಸ್ತ್ಯಾರು ಅದಾರ ಅಂತ ಗೊತ್ತೈತಿಲ್ಲ. ನಿನ್ನಂಗೆ ಅಭ್ಯಪಾರಿ ಹಂಗಿಲ್ಲ ನಾನು. ನನಗೆ ಮಕ್ಕಳು ಸೊಸ್ತ್ಯಾರು ಅದಾರ, ಹೇಳೋರು ಕೇಳೋರು. ಏನ ನೀ ಎದಕ್ಕೆ ಹಿಂಗೆ ಮಾಡಕತ್ತಿ ಅಂತ ನಾನು ತಗ ನೀನು ಮಸಡಿ ನೋಡಿದ್ರೆ ನನಗೆ ಇಷ್ಟ ಇಲ್ಲ. ಈ ವಯಸ್ಸಿನಾಗ ಇದೆಲ್ಲ ಬೇಕಾ? ನೋಡಿದ ಮಂದಿ ನಗ್ತಾರ ಆಮ್ಯಾಗ. ಪಾರಕಾರ ಪ್ರೀತಿಗೆ ಯಾವ ವಯಸ್ಸ್ರಿ? ನೀವು ನಿಮ್ಮ ಮಕ್ಕಳು ಸೊಸ್ತ್ಯಾರು ಹೆಂಗಿದ್ರು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನಕತ್ತಾರ ಅಂತ ನೀವು ಶಾಂತನ ಹತ್ರ ಹೇಳೋದನ್ನ ಕೇಳಿಸ್ಕೊಂಡಿದ್ದೆ. ಜೀವನಕ್ಕೊಂದು ಆಧಾರಪ್ಪ ಆಗ್ರಿ, ಅದ್ರಾಗ ಏನೈತಿ? ಗೌಡ್ರೆ ನಿಮಗೆ ಮಾಡ್ತೀನಿ, ಮನೆಗೆ ಹೋಗಿ ಅಲ್ಲಿ ಶಾಂತಕ್ಕನ ಮುಂದೆ ಹೇಳಿ ನಿಮ್ಗೆ ಗ್ರಾಚಾರ ಬಿಡಿಸ್ತೀನಿ. ಪರ್ವ ಹೇ ಹೇ ಪಾರು, ಹೇ ಹೇ ಹೇಳಿ ಪಾರು, ಒಂದು ಕ್ಷಣ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳೆ. ಅಲ್ಲ ಸೋಮ, ನಿನ್ನ ಮೆಚ್ಚಬೇಕಾದ್ದೆ ಬಿಡಪ್ಪ. ಅಷ್ಟು ಸುಲಭಕ್ಕೆ ಹ್ಞೂ ಅನ್ನಂಗೆ ಕಾಣಂಗಿಲ್ಲಪ್ಪ. ಹ್ಞೂ ಅನ್ನಕ್ಕಯ್ಯೋ ನಂಗೆ 16 ವರ್ಷದ ಹುಡುಗ್ಯಾರು ಹುಡುಗ ಹ್ಞೂ ಅಂದ್ಬಿಡ್ತಾರೆ ನಿನಗೆ. ಸುಮ್ ಕುಂದ್ರಲೇ ಸುಳ್ಳೆ ಮಗನ. ಹಬ್ಬ ಹೊಣಗ್ಯಾವೆಲ್ಲ. ಅಲ್ಲಿ ಹೊಂಟಾಳಲ್ಲ ಹನಿಮಿ. ಹನಿಮಿ ಬಾಯಿಲೆ. ಬಾಬಾ. ಓಹೋ ಏನು ಸರೋಜಕ್ಕ ಕುಳು ಬಡಾಕತ್ತೀಯನ? ಅಯ್ಯೋ ಬಡಾತೀನಿ ಆದ್ರೆ ಎಲ್ಲ ಮನಿಗಲ್ಲ. ಕುಳ್ಳು ಮಾರಾಟ ಮಾಡಾಕತ್ತೀನಿ. ಇನ್ಮ್ಯಾಗ ಏನಾರ ಕುಳ್ಳು ಗಿಳ್ಳು ಬೇಕಂದ್ರೆ ನನ್ನ ಕಡೆನೇ ಬರ್ರೆ, 8 ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಅಲ್ಲ ಹಾಲು ಮಾರೋದು ಬಿಟ್ಟು? ಹಾಲು ಮಾರೋದು ಬಿಟ್ಟಿಲ್ಲ, ಹಾಲು ಕೆಚ್ಚಲ್ದಾಗ ಬರ್ತಾವು. ಹಾಲು ಮಾರಿ ಆಮೇಲೆ ಹಿಂದೆ ಬರೋ ಸಗಣಿನ ತಿಪ್ಪಿಚ್ಚಲ್ಲ ಬದ್ಲಿ ಕುಳು ಬಡ್ದು ಮಾರಣ ಅಂತ ಅಷ್ಟೇ. ಓ ಹೌದಾ? 8 ಹೆಚ್ಚು ಕಮ್ಮಿ ಮಾಡಿ. ಅಲ್ಲ ನೀನು ಕುಳ್ಳು ಮಾಡಾಕತ್ತಿ, ನೀನು ಕುಳ್ಳು ಬಡಿಯಾಕತ್ತಿ ಮಾರಾಕತ್ತಿ ಅನ್ನೋ ಸುದ್ದಿ ಆ ಪ್ರೇಮವ್ಗ ಗೊತ್ತಾಗೈತೋ ಏನೋ, ಯಾರಿಗೆ ಗೊತ್ತು? ನಿನ್ನೆ ಮೊನ್ನೆ ಎಲ್ಲ 5 ರೂಪಾಯಿ 6 ರೂಪಾಯಿ ಅಂತಿದ್ದಕ್ಕಿ ಇವತ್ತು ಏಕಾಏಕಿ 4 ರೂಪಾಯಿ 5 ರೂಪಾಯಿ ಅನ್ನಕತ್ತಾಳ, ಗೊತ್ತನ? ಹೌದಾ?
ಆಕಿ 4 ರೂಪಾಯಿ 5 ರೂಪಾಯಿ ಅಂದ್ಲಂದ್ರೆ ನಮ್ಮ 2 ರೂಪಾಯಿ 3 ರೂಪಾಯಿ ಅಂತಾನೆ ಏನು ಇಲ್ಲ 3 ರೂಪಾಯಿ 4 ರೂಪಾಯಿ ಅಂತ ನೀ ತಲೆ ಕೆಡಿಸ್ಕೋಬೇಡ. ಅಕಸ್ಮಾತ್ ಆಕಿ 2 ರೂಪಾಯಿ 3 ರೂಪಾಯಿ ಅಂದ್ಲಂದ್ರೆ ನಾ 1 ರೂಪಾಯಿ ಒಂದು ಕೊಡ್ತೇನೆ. ಅದಕ್ಕೆ ಕಡಿಮೆ ಮಾಡಿದ್ಲಂದ್ರೆ ಪುಕ್ಷಟ್ಟಿ ಆದ್ರೂ ಕೊಟ್ಟು ಕಳಿಸ್ತೇನೆ. ಒಟ್ಟು ನಾನು ವ್ಯಾಪಾರ ಆಗ್ಬೇಕು. ಇಬ್ಬರು ಜಗಳ ಬರೋದವ್ರಿಗೆ ಲಾಭ. ಹಾಕ್ಯಾಕಂಗೆ ಮಾಡ್ತಾ ಕುತ್ಕೊಂಡ್ ಬಡ್ದಿರ್ತಾಳ. ಹೊಟ್ಟಿಗೆ ನನ್ನ ತಿನ್ನೋದಿಲ್ಲ ಊರನ್ ಮಂದಿ ಪುಕ್ಷಟ್ಟಿ ಕೊಡ್ತೇನೆ ಅಂದ ತಕ್ಷಣ ತೊಗೊಂಡೋಗಕ್ಕ ಹೌದಿಲ್ಲ. ಅದು ಬಿಡು ಅದು ಆಮೇಗಿನ ಮಾತು. ಈಗ ನಾ ಹೇಳಿದ್ನಲ್ಲ ಕುಳ್ಳು ನಮ್ಮ ಕಡೆನ ಸಿಗ್ತಾವ ನನ್ನ ಕಡೆನ ಬಂದು ಒಯ್ರೆ. ಆಯ್ತು ತಗೋರ ಸರೋಜಕ್ಕ, ನೀ ಹೇಳಿದ್ನ ನಾ ಇಲ್ಲ ಅಂತೇನೆ. ನನಗೆ ಹೇಳು ಸರಿ. ಹಂಗಾರೆ ನಾ ಒಳಗೆ ಹೋಗ್ತೇನೆ. ನೋಡ ಹಂಗಾರ ನೆನಪು ಮಾಡಿ ನನ್ನ ಕಡೆನ ಬಾ. ಯವ್ವ ಎಲ್ಲಿ ಹೋಗಿದ್ದಿ? ಹಿಂದೆ ಅಷ್ಟು ಕುಳ್ಳು ಬಡಿಯಾಕತ್ತಿದ್ದೆ. ಇಷ್ಟು ದಿನ ಸಗಣಿ ಎತ್ತು ಬುಟ್ಟಿಗೆ ಹಾಕ್ತಿದ್ದಿ, ಈಗ ತಿಪ್ಪಿಗೆ ಈಗ ಕುಳ್ ಬಡ್ಕೊತಿಂತಾಳ. ಇವೆಲ್ಲ ಎದಕ್ಕವ ಬಿಡವ ಹೋಲತ್ತಾಗ. ಬಾಯಿ ಮುಚ್ಕೊಂಡಿರೋ ನಮಗೂ ಬರ್ತಾವು, ಮಂದಿಗೆ ಮಾರಾಕು ಬರ್ತಾವು. ಹೋಗ್ಲಿ ನಿನಗೆ ಅದಕ್ಕೆ ಏನು ಬೇಕು? ಎದಕ್ಕೆ ಓದ್ರಾತಿದ್ದಿ? ನೀರು ಕಾದವ, ಖುಷಿ ನೆರಿಬೇಕಲ್ಲ. ನೀರ ಕಾದವ, ಕುಳ್ಳು ಹಾಕಿ ಬಂದೇನಿ. ಒಳ್ಳೆ ಬೆಂಕಿ ಹಂಗೆ ಕಾದವ. ಬಂದಿಲ್ಲಲ್ಲ ನಿಮ್ಮ ಮತ್ತಿನ್ನು? ಬರ್ತೀನಿ ಅಂದಿತ್ತಪ್ಪ, ಯಾಕ ಇಷ್ಟೊತ್ತಾದ್ರೂ ಬಂದಿಲ್ಲ. ಇವತ್ತೊಂದಿನ ಬಾ, ನೀನ ನೀರು ಹಾಕ್ಬಾ. ಹಗಣಿಗಿತ್ತಿ ಅಲ್ಲ, ಎಷ್ಟು ಹೇಳಿದೆ ನಿಂಗೆ ನಂಗೆ ಯಾಕೆ ಬರ್ತೈತಿ ನಾಟಕ ಮಾಡ್ಬೇಡ ಬಾ ಅಂತೇಳಿ. ಅವತ್ತು ಒಂದಿನ ಸ್ವಲ್ಪ ಏನೋ ನೀರು ಹಾಕೋದು ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಈ ನಮ್ನಿ ಮಾಡಿ ದಿನಾ ನಿಮ್ಮ ಮತ್ತಿ ಕರ್ಸ್ಕೊಂತಿ. ಆಕೆ ಹಾಕೋದು ನಾ ಹಾಕೋದು ಒಂದೇ. ಬಾ ಇವತ್ತು ಹಾಕ್ತೇನೆ ನೋಡೋಣ. ಹಂಗಾರ ಅದು ಹೆಂಗೆ ನೀರು ಚಂದ ಆಗೋದಲ್ಲ ಏನಂತೇಳಿ ಇಲ್ಲದ್ದ ಮಾಡಕ್ಕೆವ ನೀನಾರ ಆತಾಗ. ಆತು ಹಾಕಿ ಕೊಡು ಬಾ. ಹಾಲು ಕುಡಿಸಿ ಖುಷಿಗೆ. ಹಾಲು ಅಯ್ಯೋ ನೆನಪಾಗಿಲ್ಲ, ಕಡೆ 5 ನಿಮಿಷ ಕುಡಿಸಿ ಬರ್ತೇನೆ. ಹೋಗು ಹಾಲು ಕುಡಿಸಿ ಹೋದ್ರೆ ನಾನು ಬರ್ತೇನೆ. ನಾ ಅಷ್ಟೊತ್ತಿಗೆ ಬಚ್ಚಲ್ಕದ ನೀರು ಹಾಕ್ತೇನೆ. ಒಂಟಿ ನಾನು ಮರಗಳೇ ಕಂಟಿ ನಾನು ಕರಗಳೇ. ಸರೋಜಕರ ಯಾರ? ಅಯ್ಯೋ ಕುಳ್ಳು ತಗೊಳಕ್ಕೆ ಯಾರ ಬಂದ್ರೆ ಕಾತತಿ. ಬಂದೆ ಅದಾವ ಕುಳ್ಳದಾವ್. ಯಾರು? ಅಯ್ಯೋ ನೀವ ಬರ್ರಿ ಕುಂದ್ರ ಬರ್ರಿ. ಆರಾಮ? ಮನ್ಯಾಗ ಎಲ್ಲರೂ ಆರಾಮದಾರಲ್ಲ? ಎಲ್ಲರೂ ಅನ್ನಕ್ಕೇನು ಬಿಡ್ರಿ. ಬಾಳೆ ಗಿಡದಂಗೆ ಬಾಳೆ ಗೊನಿ ಒಂದೇ ಒಂದು ಇರ್ತದಲ್ಲ, ಹಂಗೆ ಒಂದೇ ಒಂದು ಮಗಳು ಹಡ್ದು ಕುಂತೀರಿ. ಮನ್ಯಾಗ ಬಿಟ್ರೆ ಇನ್ಯಾರು ಇರ್ತಾರೆ? ನಿಮ್ಮ ಮನೆಯವ್ರು ಇರ್ತಾರ. ಆರಾಮದಾರಿಲ್ಲ? ಅವ್ರು ಆರಾಮದಾರ. ಅಲ್ಲ ಸರೋಜಕರ, ನೀವು ಮಾಡೋದು ಸರಿ ಐತೆ. ಎಲ್ಲದ ನಮ್ಮ ಮಳೆ ಕರೀರಿ, ಇಲ್ಲಿ ಮಾತಾಡ್ತೀನಿ. ಅವ ಕೆಲ್ಸಕ್ಕೆ ಹೋಗ್ಯಾನ. ಯಾಕೆ ನಿಮ್ಮ ಮಗಳಿಗೆ ಗೊತ್ತಿಲ್ಲನ ಇಷ್ಟೊತ್ತನೇ ಕೆಲ್ಸಕ್ಕೆ ಹೋಗ್ಯತಾನಂತೇಳಿ? ಹೌದು. ನಾನು ನಿಮಗೆ ಕೇಳೋದು ಯಾಕೆ ಅವನ ಜೋಡಿ ಏನು ಮಾತಾಡ್ಬೇಕು? ನಾ ಮಾಡೋದು ಸರಿ ಇಲ್ಲ ಅಂತ ಹೇಳತ್ತಿರಲ್ಲ, ಏನಾತ? ಅಲ್ಲ ಇನ್ನೇನಾಗ್ಬೇಕ್ರಿ? ಆಕೆಗೆ ಟ್ರಾನ್ಸ್ಫರ್ ಆಗೈತಿ. ಗಂಡ ಅದಾವ ಜೊತೆಗೆ ಹೋಗ್ಬೇಕು ಅಥವಾ ಹೆಂಡತಿನ ಅಷ್ಟ ಓಡಿಸ್ಬೇಕು? ಹೆಂಗಿದು ಪದ್ಧತಿ? ಗಂಡ ಹೆಂಡತಿ ಒಬ್ರಿಗೊಬ್ರು ಆಸರಾಗಿರ್ಬೇಕ್ರಿ. ಹೆಂಗಿದು? ಒಂದು ವೇಳೆ ಅವಂಗ ಏನಾರು ಟ್ರಾನ್ಸ್ಫರ್ ಆಗಿತ್ತಂದ್ರೆ ಈಗ ಹೋಗಿದ್ದಿಲ್ಲ ಕತಿ ನಿಮ್ದೊಂದು ಅತ್ತಾಗ. ಅಂದ್ರೆ ಹೆಂಡತಿಗೊಂದು ನ್ಯಾಯ ಗಂಡಗೊಂದು ನ್ಯಾಯನ? ನೋಡ್ರಿ ಇದು ಸರಿ ಇಲ್ಲ. ಇದು ಯಾಕೆ ಮಾಡಿದ್ದು ನೀವು ಅತ್ತಾಗ? ನನಗೆ ಭಾಳ ಬೇಜಾರಾತು ನೋಡ್ರಿ. ಯಾಕಾರ ಹೇಳಕತ್ತೀನಿ. ನೀವು ಮೊದಲು ಗಂಡ ಹೆಂಡತಿಗೆ ಜೊತೆಗೆ ಕಳ್ಸಕ್ಕೆ ಯೋಚನೆ ಮಾಡ್ರಿ. ನೀವು ಮೊದಲು ಅವ್ನಿಗೆ ಬುದ್ಧಿ ಹೇಳ್ರಿ. ನೀವು ಇದನ್ನೆಲ್ಲ ನೀವು ಮಾಡ್ಬೇಕಪ್ಪ, ನಾವು ಹೇಳ್ಬೇಕನ್ನ ನಿಮ್ಗೆ. ಅಲ್ಲ ನಿಮ್ಮದೊಂದು ರಾಡಿ ಆತಲ್ಲ ಅಂತೀನಿ ನಾನು ಅತ್ತಾಗ. ಅಲ್ಲ ನನ್ನ ಮಗಗೆ ಇಷ್ಟ ಇಲ್ಲ, ನನ್ನ ಗಂಡನ್ನ ಬಿಟ್ಟು ಹೋಗಕ್ಕೆ ಅವ್ನಿಗೆ ಇಷ್ಟ ಇಲ್ಲ. ನೀವು ಯಾಕೆ ಇದು ಮಾಡ್ತೀರಿ? ಅಯ್ಯೋ ಕತಿಯೇ, ಬಲವಂತವಾಗಿ ತಾಯಿ ಮಗನ್ನ ದೂರ ಮಾಡಕ್ಕೆ 1 ನಂಬರ್ ನಿಂತು ಬಿಟ್ಟಿರಲ್ಲ. ನನಗನ್ನಿಸ್ತತಿ ಟ್ರಾನ್ಸ್ಫರ್ ಆಗೈತೋ ಈಗಿನ ಮಾಡಿಸ್ಕೊಂಡಳೋ, ಯಾರಿಗೆ ಗೊತ್ತು? ಇಲ್ಲ ತೀರ ನಾನೇನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ. ನೋಡವ ಅದೇನಾರ ಆಗಲಿ ನನ್ನ ಮಗ ಬರೋದಿಲ್ಲ ಅಂತಾನೆ ಬಲವಂತವಾಗಿ ಎದಕ್ಕೆ ಕರ್ಕೊಂಡು ಹೋಗಿ. ನೀವು ಹೋಗು, ನಿಂಗೇನು ಬೇಡ ಅಂತಂದೇನೆ ನಾನು. ಒಂದೇದು ನೋಡ್ರಿ ಕೆಲಸ ಬಿಡ್ರಿ ಅಂತ ಹೇಳಿ ನಾನು. ನೋಡ್ರಿ ನಮಗೂ ಮಕ್ಕಳು ಮರಿ ಅಂತ ಆಸೆ ಬೇಕಾದಷ್ಟು ಐತಿ. ಈಕಿ ಪಾಡಿಗೆ ದುಡ್ಕೊಂತಾನೆ ಇದು ಬಿಟ್ರೆ ಬರೀ ದುಡಿಮಿನ ಜೀವನ ಆಗಿಬಿಟ್ರೆ ಮಕ್ಕಳು ಮರಿ ನಾವು ನೋಡೋದು ಯಾವಾಗ? ಈಗ ನೋಡ್ರಿ ನನ್ನ ಮಗಳು ಹಡದ್ಲು. ಮತ್ತೆ ಈಕಿ ಮಗನ ಹೊಟ್ಟಿಲೆ ಒಂದೆರಡು ಕಾಣ್ಬೇಕನ್ನೋದು ನಮಗೆ ಎಷ್ಟು ನೀರಂಗಿಲ್ಲನ? ನಾನು ಅದು ಎಂಥದ WF ಎಂಥದೇ ಅದ IVF ನಿಮ್ಮ ಮಗಳಿಗೆ ಇಲ್ಲ ಭಾರತ್ ಚಟ ಎಲ್ಲ ಊರಾಗಿನವೆಲ್ಲ ಗಂಡಸರಿಗಿಂತ ಬಲ ಈಕಿನೇ ಮಾಡ್ತಾಳೆ. ಇದ್ರ ಬಗ್ಗೆ ಬುದ್ಧಿ ಹೇಳೋಕ್ಕಾಗಲ್ಲ ನಿಮಗೆ. ಇಲ್ಲಿ ಬಂದಿರಿ ಮಾತಾಡಕ್ಕೆ. ಇದೆಲ್ಲ ಮಾಡೋ ಹೊತ್ನ್ಯಾಗ ಈಗಾಗಿ ಮಕ್ಳು ಮರಿ ಯಾವಾಗ ಆಗ್ಬೇಕು? ಅದಕ್ಕೆ ಬರ್ತಾ ವಯಸ್ಸೇನು ಕೂಡಲ್ಲ. ನಿಮ್ಮ ಮಗಳಿಗೂ ಹಂಗೊಂದು 30 ಮೇಲೆ ಅದಾವ ಈಗ ವಯಸ್ಸು. ನನಗೇನು ಗೊತ್ತಾಗಲ್ಲ ಅನ್ಕೋಬೇಡ್ರಿ. ಅದಕ್ಕೆ ಈಗ ಸಣ್ಣ ವಯಸ್ಸಿರತ್ಲೆ 1-2 ಮಕ್ಕಳಾಗಲಿ ಅಂತ. ಅದು ಸಣ್ಣ ವಯಸ್ಸೇನಲ್ಲ. 30 ಅಂದ್ರೆ ಏನು ಸಣ್ಣ ವಯಸ್ಸಲ್ಲ. ಅದು ಬೇರೆ ಮಾತು. ನಾ ಏನು ಹೇಳತ್ತೀನಿ, ಅದು ರಾಜೀನಾಮೆ ಕೊಡು ಅಂತ ಹೇಳ್ರಿ. ರಾಜೀನಾಮೆ ಕೊಟ್ಟು ನನಗೆ 1-2 ಮಕ್ಕಳು ಮರಿ ಅಂತ ಆಗಲಿ, ಆಮ್ಯಾಗ ಏನಾರ ಮಾಡ್ಕೊಲಿ. ಅಲ್ಲ ರಾಜೀನಾಮೆ ಕೊಡು ಅಂತಿರಲ್ಲ. ರಾಜೀನಾಮೆ ಕೊಟ್ಟು ಕೆಲಸ ಬಿಟ್ಟು ಹೊಟ್ಟಿಗೆ ಏನು ತಿನ್ನೋದ್ರಿ? ನಿಮ್ಮ ಮಗಗೆ ಬರೋ ಪಗಾರ ಅಷ್ಟಕ್ಕಷ್ಟೇ. ಇನ್ನು ಬೇರೆ ಏನೈತಿ ಇನ್ಕಮ್ ಸೋರ್ಸ್? ಏನೂ ಇಲ್ಲ. ನನ್ನ ಮಗಳು ದುಡಿತಾ ಇರೋದೇ ಈಗ ಸದ್ಯಕ್ಕೆ ಇರೋದು. ಅಕ್ಕಿ ಖರ್ಚಿಗೆ ಮಾಡಕ್ಕೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ದುಡ್ಡು ಬೇಕು. ಇದೆಲ್ಲದಕ್ಕೂ ದುಡ್ಡು ಯಾರು ಕೊಡ್ತಾರ? ನಿಮ್ಮ ಮಗನ ಸಂಬಳ ಮನೆಗೆ ಸಾಲಲ್ಲ. ನನ್ನ ಮಗಳಿಗೆ ಏನು ಕೊಡ್ತಾನೆ? ನನ್ನ ಮಗಳು ಯಾವಾಗಲೂ ಸ್ವತಂತ್ರವಾಗಿ ಇದ್ದಕ್ಕೆ ದುಡಿದು ಜೀವನ ಮಾಡ್ತಕ್ಕೆ. ಈಗ ಇದ್ಕಿದ್ದಂಗೆ ಕೆಲಸ ಬಿಟ್ಟು ಕುಂದ್ರಕ್ಕಾಗಲ್ಲ. ಯಾವಾಗೂ ಆಗ ಮಕ್ಕಳಿಗೆ ಅಲ್ಲಿ ಹೋದ್ಮೇಲೂ ಗಂಡ ಹೆಂಡತಿ ಜೊತೆ ಕಳಿಸ್ರಿ. ಮಕ್ಕಳಾಗದಿದ್ರೆ ಅಕ್ಕವು. ಓಹೋ ಬಾರಿ ನಿಮ್ದೊಂದು ಹೊತ್ತ ಒಟ್ಟು ಎಲ್ಲ ಬಿಡಿಸಿ ಮನೆಗೆ ಇಟ್ಕೊಂಡು ಮಕ್ಕಳು ಅಂದ್ರೆ ಮಕ್ಕಳಕ್ಕವನ್ರಿ. ಈಗ ಹಂಗಾರೆ ಅಕ್ಕಿಗೆ ಹೋಗಂತ ಇದಿರಲ್ಲ. ಕೆತ್ತಾಗ ಇತ್ತಾಗ ಅಂದ್ರೆ ಹೆಂಗಿದು ಪದ್ಧತಿ? ನೀವು ಪದ್ಧತಿ ಬಗ್ಗೆ ಮಾತಾಡ್ಬೇಡ್ರಿ. ಮನೆಗೆ ಬರೋ ಸೊಸಿ ಕುಡುಕಿ ಅಂತಂದ್ರೆ ಯಾರು ಹೋಗ್ತಾರ? ಇದು ಪದ್ಧತನ? ಇದನ್ನ ಮಾತಾಡ್ರಂಗಾರ ನೋಡೋಣ. ಇದಾಗಲ್ಲ ನಿಮಗೆ ಮಾತಾಡಕ್ಕೆ. ತಗ ನಾನು ನೋಡ್ರಿ ನನ್ನ ಮಗ ಎಲ್ಲಿ ಬರೋದಿಲ್ಲ. ನನ್ನ ಮಗ ಹೇಳೇಬಿಟ್ಟ ನಾನು ಇವ್ರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅಂತೇಳಿ. ನಾನು ಹೋಗಂತ ಹೇಳೋದಿಲ್ಲ. ಯಾಕಂದ್ರೆ ನನ್ನ ಮಗ ನನಗೆ ಬೇಕು ಮುಂದಷ್ಟೇ. ಅಲ್ಲಿ ಹೋದ್ಮೇಲೆ ಈಕಿ ಗುಲಾಮಳಾಗಿರೋದಕ್ಕಿಂತ ನನ್ನ ಮಗ ನನ್ನ ಇದ್ರಿಗೆ ರಾಜ ನಂಗಿರುವಲ್ತಕ್ಕ. ನಿನ್ನ ಮಗಳಿಗೆ ಅಷ್ಟಿದ್ದು ಇತ್ತಂದ್ರೆ ಹೋಗನ್ನು, ಬೇಡ ಅಂತಂದ್ರೆ ಮನೆಗೆ ಇರೋನು ಅಷ್ಟೇ. ನಾ ಇನ್ನಿಕ್ಕೇನು ಹೇಳೋದಿಲ್ಲ. ನೋಡವಾ
ಅವ್ರ ತಾಯಿ ಮಗ ನಿಂತೇ ಬಿಟ್ಟಾರ. ಇದು ಎಲ್ಲೇ ಹೋಗಿ ಯಾವ್ದು ಕೋರ್ಟ್ ಕೇಸ್ ಕಚೇರಿ ಅಂತ ಬಗೆಹರ್ಸಕ್ಕೆ ಆಗಲ್ಲ. ನಿನಗೆ ಹೆಂಗೆ ಅನಿಸ್ತತಿ? ಕೆಲಸ ಬಿಡ್ತೀಯಾ ಏನು ಕೆಲ್ಸಕ್ಕೆ ಹೋಗ್ತೀಯ? ನಾನು ಕೆಲ್ಸಕ್ಕೆ ಹೋಗ್ತೀನವ. ನಾನು ಕೆಲಸ ಬಿಡೋಕ್ಕಾಗಲ್ಲ. ಯಾಕಂದ್ರೆ ನಾ ಯಾವಾಗಿದ್ರು ದುಡ್ಮಿ ಮ್ಯಾಗ ಇದ್ದಕ್ಕೆ ಎಲ್ಲ ಬಿಟ್ಟು ಇವ್ರ ಕಾಲು ಕೆಳಗಿರೋ ಅಂದ್ರೆ ನನಗೆ ಆಗಲ್ಲ. ಆತ ನನ್ನ ಮಗಳು ಹೊಕ್ಕಳಂತ ಈಗೇನು ಮಾಡ್ತೀರಿ? ಹೊಕ್ಕಳಂದ್ರೆ ಕಳಿಸ್ರಿ. ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೀನಿ ನಾನು. ಈಗ ವರ್ಷಗಟ್ಟಲೆ ಅಲ್ಲಿರೋದಾದ್ರೆ ನನ್ನ ಮಗ ಇಲ್ಲ ಅನಾಥಕತಿ. ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೀನಿ. ಡೈವರ್ಸ್ ಕೊಟ್ಟು ಹೋಗಂತ ಹೇಳ್ರಿ. ಏನು ಮಾತಾಡ್ತೀರಿ ಸರೋಜಕ್ಕರ ನೀವು? ಹಾಂ, ಅಷ್ಟು ಸುಲಭನ್ರಿ ಗಂಡ ಹೆಂಡ್ತಿ ನಂಗಾರೆ ಇದು ಮಾಡಿ ಅಗಲ್ಸೋದು? ಹಾಂ, ಅಯ್ಯೋ ದೇವ್ರೆ, ಮಗ್ಗ ಬುದ್ಧಿ ಹೇಳಿ ನೀವು ಕಳಿಸ್ಬೇಕು ಅಂತ ಅದು ನೀವೇ ಹಿಂಗೆ ಮಾಡ್ತೀರಲ್ಲ. ಅಲ್ಲಿ ಏನು ಆಕೈತ್ರಿ ಅಂತೀರ? ಅಲ್ಲಿನೂ ಕೆಲಸ ಸಿಗ್ತೈತೆ ತಗೋರಿ, ಆರಾಮಾಗಿ ಇರ್ತಾರ. ಎಷ್ಟು ಜನ ಗಂಡ ಹೆಂಡತಿ ಊರು ಬಿಟ್ಟು ಇನ್ನೊಂದು ಊರಾಗ ಹೋಗಿ ದುಡ್ದು ಜೀವನ ಮಾಡ್ತಾ ಇಲ್ಲ. ಏನು ಫಸ್ಟು ಇವರೇ ಹೋಗ್ತಾ ಇರೋದನ್ನಂಗೆ ಮಾಡ್ತೀರಿ ನೀವು. ಅಲ್ಲಿ ಹೋದರೆ ನನಗೆ ಇನ್ನೂ ತಿಂಗಳಿಗೆ 70,000 ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ ಅಂದಾರ. ಅಲ್ಲಿ ಹೋದ್ಮೇಲೆ ಇನ್ನೂ ನನ್ನ ಸ್ಯಾಲ್ರಿ ಹೈಕ್ ಆಕತಿ. ಸ್ವಲ್ಪ ಅದು ಖಾರ ಕೂಡಿಸಿಟ್ಕೋಬೋದಾ? ಅದಕ್ಕೆ ದಯವಿಟ್ಟು ಬೇಡ ಅನ್ನಕ್ಕೆ ಹೋಗ್ಬೇಡ್ರಿ ಅತ್ತಿಯಾರ. ಅಯ್ಯೋ ದೇವ್ರೆ, ಈ ಹುಡುಗಿ ಸಲಕ್ಕೆ ಸಾಕಾಗೋತವ ನನಗತ್ತಾಗ. ಬರಲಿ, ನನ್ನ ಮಗ ಬರಲಿ, ಸಂಜೆ ಕೇಳ್ತೀನಿ ಅವನಿಗೆ. ಅವ್ನು ಹೊಕ್ಕೇನಿ ಅಂತ ಅನ್ನಲ್ಲ ಒಂದೇದ್ದು. ಅವ್ನು ಏನಾರ ಒಲ್ಲೆ ಅಂದ್ರೆ ನೀವು ಒಬ್ಬಕ್ಕೆ ಹೋಗ್ಬೇಕು, ಇಲ್ಲ ಕೆಲಸ ಬಿಡ್ಬೇಕು. ಎರಡರಾಗ ಒಂದು ತೀರ್ಮಾನ ಮಾಡ್ಬೇಕು. ಆಯ್ತು, ಹಾಗೆ ಮಾಡ್ತೀನಿ ನೋಡ್ರಿ. ಸ್ವಲ್ಪ ಹೇಳ್ರಿ, ಕೆಲಸ ಬಿಡೋದು ಸುಲಭ, ಕೆಲಸ ಮತ್ತೆ ಅದೇ ಕೆಲಸ ಹುಡುಕಿ ತೊಗೊಳೋದು ಭಾರಿ ಕಷ್ಟ. ಅದಕ್ಕೆ ಒಂದು ಸ್ವಲ್ಪ ನಿಮ್ಮ ಮಗ್ಗ ಬುದ್ಧಿ ಹೇಳ್ರಿ. ಕೆಲಸ ಬಿಟ್ಟು ಕುಂತ್ರೆ ಏನು ಹೊಟ್ಟಿಗೆ ಮಣ್ಣು ತಿನ್ಬೇಕಾಕತಿ? ಹೌದಾ? ನಂಗೆ 7, 8, 10 ಲಕ್ಷ ರೂಪಾಯಿ ಮಟ ನನ್ನ ಮಗಳು ಸಾಲ ಹರಿದಾಳ. ನಿಮ್ಮ ಮನೆಗೆ ಬಂದ್ಮೇಲೆ ಮದುವೆಯಾಗಿ ಅದೆಲ್ಲ ಸಾಲ ಹರಿವತ್ನಾಗ ಚೆನ್ನಾಗಿತ್ತಲ್ಲ, ನಿಮ್ಗೆ ಎಲ್ಲಿಂದ ಹರಿದ್ಲಕ್ಕೆ? ಆಕಿ ದುಡ್ಡು ಕೂಡ್ಸಿಟ್ಕೊಂಡಿದ್ದು ರೊಕ್ಕದಾಗೆ ಹರಿದಿದ್ದು. ಸೇವಿಂಗ್ಸು ಎಲ್ಲ ಖಾಲಿ ಆಗೈತಿ, ಕೈಯಾಗೂ ಬಿಡ್ಗಾಸಿಲ್ಲ. ಈಗ ಕೆಲಸನೂ ಬಿಡು ಅಂತೀರಿ ಅಲ್ಲ? ನೀವು ಹೇಳ್ತೀರಿ ಅಂತ ಹಂಗೆಲ್ಲ ಬಿಟ್ಟು ಕುಂದ್ರಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು. ಸರಿ, ನಾ ಏನು ಹೋಗ್ತೀನಿ. ಮಗ ಬಂದಮೇಲೆ ಒಂದು ಸ್ವಲ್ಪ ಮಾತಾಡಿ ಹೇಳ್ರಿ ನೀವೇ. ಅಯ್ಯೋ, ಇಲ್ಲಿ ಮಟ್ಟ ಬಂದು ಚಹಾ ಕುಡಿಲಂಗೆ ಯಾಕೆ ಹೋಗಿರಿ? ಹೋಗವ, ನಿಮ್ಮ ಅವ್ಗ ಚಾಗಿ ಮಾಡು, ಊಟ ಮಾಡ್ಕೊಂಡು ಹೋಗ್ತಾರ ನೋಡು. ಅವ ಪಾಪ ನೋಡ್ಬಾ. ಹಾಂ, ನೆನಪಾರಿದೆ. ಪಾಪ ನೋಡ್ತೀನಿ ತಡ್ರಿ. ಅಲ್ಲ, ಕೈಯಾಗ ಏನೇನೂ ಇಲ್ಲ, ಬರೇ ಕೈಲೇ ಹಂಗೆ ಖುಷಿ ನೋಡಕ್ಕೆ ಹೋದ್ಲಲಿಕ್ಕೆ. ಮಕ್ಕಳು ನೋಡೋ ಹೊತ್ನ್ಯಾಗ ಬರೇ ಕೈಲೇ ನೋಡಬಾರ್ದು, ಒಂದು ಏನಾರ ಕೊಟ್ಟು ನೋಡ್ಬೇಕು, ಇಲ್ಲಾಂದ್ರೆ ರೊಕ್ಕನಾರ ಆಗವಲ್ತಕ್ಕ. ಒಟ್ಟು ಕೊಟ್ಟೇ ನೋಡ್ಬೇಕು ಅಂತ ಪದ್ಧತಿ ಐತಿ. ಅಯ್ಯೋ ಎಂಥ ದರಿದ್ರದ್ದು ಅದಾವ ಇವ ಇವು ಮಕ್ಕ ಬೆಣ್ಣಾಲಿ. ಈಗೇನು ಹೇಳಲ್ಲ ಈಕಿ, ಹೋಗಲಿ, ಹೋದ್ಮೇಲೆ ಜಾಡಿಸ್ತೀನಿ ಈಕಿಗೆ ಸರ್ಯಾಗಿ. ಏನೇ ಶಾಂತಕ, ಅಪರೂಪ ಆಗಿಬಿಟ್ಟು ಬಿಡ. ಕುಂದ್ರ ಪರಕ ಎದಕ್ಕೆ ಹೊಂಟಿದ್ದಲ್ಲಿ ನಿಂತಿ? ಇಲ್ಲಿ ಕುಂದ್ರದ್ ಬಿಡ ಯವ್ವ. ಶಾಂತಕ, ನಿನ್ ಮನೆಗೆ ಹೋಗಿದ್ನಿ ಇದ್ದಿದ್ದಿಲ್ಲ. ಯಾಕೆ ಪರಕ? ಯಾಕಷ್ಟೇ ಕುಂತರ ಬ್ಯಾಸರ ಆದಂಗೆ ಮಾತಾಡತಿ? ಏನಂತ ಹೇಳ? ಮತ್ತೇನೇನ ಗೌಡ್ರ ಮಸ್ಕಿರಿ ಹೆಚ್ಚಾಗಿತ್ತು ಬಾತಾಗ. ಅಲ್ಲ, ಅವನು ಅದನ್ನಲ್ಲ, ಅವನೇ ಬಾತಾಗ ಮುಲಿಮನಿ ಸೋಮೆ. ಏನ್ ಮಾಡಿದ? ಅಯ್ಯೋ, ಜಲ್ ಸುರ್ಸ್ಕೊಂಡು ನನ್ನ ಹಿಂದೆ ಅಡ್ಡಾಡ್ತಾನೆ ಒಂದು ಅಳತಿ. ಎಂತ ಒಂಥರ ಮರ್ಯಾದದಂಗ ಕತ್ಕೋತಾನ. ನೋಡಿದ್ರೆ ಏನು ಅನ್ಕೊಳಂಗಿಲ್ಲ ಶಾಂತಕ. ಅವ್ನು ಹಿಂಗೆ ಸತ್ತಾಳಂತೇಳಿ ನನಗೆ ಗಂಟು ಬಿದ್ರ. ಅಲ್ಲ, ಈ ವಯಸ್ಸಿನ ನಾ ಏನು ಮಾಡ್ಬೇಕು ಶಾಂತಕ? ಏನಂತಲೇ? ಮದುವೆ ಅಕ್ಕನಂತೆ. ನಾ ಅಂದ್ರೆ ಇಷ್ಟ ಅಂತ ಅವಂಗ. ಏನು ಮಾಡ್ತಿ? ಅಲ್ಲ, ಈ ವಯಸ್ಸಿನಾಗ ಮದುವೆ ಅಕ್ಕನಂತ, ನೀ ಅಂದ್ರೆ ಇಷ್ಟ ಅಂತ? ಯವ್ವ ದೇವ್ರೆ, ಚಪ್ಪಲ್ ತಗೋಬೇಕಿಲ್ಲ? ಕ್ಯಾ ಶಾದಿ? ಅರೇ, ಇತ್ತನ ವಯಸ್ಸಿಗೆ ಆದ್ಮೇಲೆ ಶಾದಿಗೆ ಆಗದು. ಅವ್ರದಿಗೆ ಏನು ಶೀರ್ ಖರಾಬ್ಗೆ ಆಗಿದೆ. ಅರೆ, ಅವ್ರದ್ದು ಇದು ಬಿಬಿಗೆ ಇಲ್ಲ ಅವ್ರದ್ದು. ಅವ್ನು ಬಿಬಿ ಸತ್ತಾಳ ಪಾಪ. ಅರೇ, ಅದಕ್ಕೆ ಅವರು ಪರಂದು ಅಕ್ಕಂದಿಗೆ ಗಂಟಿಗೆ ಬಿದ್ದಿರೋದೆ. ಅವ ಗಂಟು ಬೀಳ್ತಾನವ, ಮಾಡ್ಕೊಳಕ್ ನನಗಾಗಬೇಕಲ್ಲ. ನನಗೆ ಹೌದ, ನಂಗೆ 2 ಮಕ್ಕಳು 2 ಸೊಸ್ತ್ಯಾರ ಅದಾರವ. ನಾನು ಈಗ ಅವ್ನ ಮದುವೆ ಮಾಡ್ಕೊಂಡ್ರೆ ನನಗೆ ಸೊಸ್ತ್ಯಾರಿದ್ರಿಗೆ ಮರ್ಯಾದೆ ಏನು 3 ಕಾಸಿಗೆ ಹೋಗತಿ. ಅದು ಅಲ್ಲದೆ ನನಗೆ ಬೇಡವ. ಇಷ್ಟು ವರ್ಷನ ಅದೇನಿ, ಈಗ ಇವ್ನ ಮದುವೆ ಮಾಡ್ಕೊಂಡೇ ಮಾಡಲಾನ. ನನ್ನ ಜೀವಮಾನದಾಗೂ ನಾ ಮದುವೆ ಬಗ್ಗೆ ವಿಚಾರ ಮಾಡೋದಲ್ಲ ಬಿಡು. ಬೇಕಾದ ಆಗೋಲ್ತಕ್ಕದ. ಏನ ಶಾಂತಕ, ಅವ್ನು ಹೆಂಗಾರ ಮಾಡೋನ್ ಬುದ್ಧಿ ಹೇಳ ಶಾಂತಕ. ಎಲ್ಲಿ ಹೋಗನಲ್ಲಿ ಹಿಂದ ಬರ್ತಾನ ಯವ್ವ ಆತಾಗ. ಶಾಂತಕ, ಒಟ್ಟು ಅವ್ನು ಬುದ್ಧಿ ಹೇಳು. ಎಲ್ಲಿ ಹೋಗನಲ್ಲಿ ಹಿಂದೆ ಜೋಡು, ಎಲ್ಲಿ ಹೋಗನಲ್ಲಿ ಹಿಂದೆ ಜೋಡು. ಇವತ್ತು ಅಲ್ಲಿ ನಿಮ್ಮ ಅಂಗಡಿಗೆ ಹೋಗಿದ್ದೆ ಟಿಗಳಿ ತೊಗೊಳೋಣ ಅಂತೇಳಿ. ಏನು ಅಲ್ಲೇ ಬಂದಾನ? ಹೌದಾ? ಅಲ್ಲ ಪರಕ, ತಪ್ಪಿಕೋಬೇಡ. ನಿನ್ನ ಮಕ್ಕಳು ಸುಸ್ತ್ಯಾರು ಅದೇ ಹುಬ್ಬಳ್ಳಿಯಾಗ ಮನೆ ಮಾಡ್ಕೊಂಡಿರುನು ಅನ್ನಕತ್ತಿದ್ರಲ್ಲ ಸಿಟ್ಯಾಗ. ಏನು ಹೊಕ್ಕಾರಂತ? ಹೊಕ್ಕಾರಂತವ. ನಾನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಹೊಕ್ಕನೆ ಅನ್ನಕತ್ತಾರ. ಇಬ್ರು ದುಡಿಯಾಕತ್ತಾರಲ್ಲ, ಕಣ್ಣು ದುಡಿತಾನೆ, ಹೆಂಡ್ತಿನೂ ದುಡಿತಾಳ. ಮನೆ ಗಾಂವ್ ಆಗೋಲ್ದಂತೆ. ಆ ಮನೆ ಕೆಡಿವಿ ಕಟ್ಟಣ ಅಂತಂದ್ರು. ನಾ ಏನಂದೆ, ಕೆಡಿವಿ ಕಟ್ಟೋದು ಬೇಡಪ್ಪ ಅಂತಂದೆ. ಅದಕ್ಕೆ ಮತ್ತೆ ಯವ್ವ, ಕೆಡಿವಿ ಕಟ್ಟಾಕಂತ್ರು ಬೇಡಂತಿ. ಕಟ್ಟುವಷ್ಟು ರೊಕ್ಕನೂ ಇಲ್ಲಿ ಬಿಡು ನಮ್ಮ ಹತ್ರ. ಆದ್ರೆ ಮನೆ ಗಾಂವ್ ಆಗೋಲ್ತವೆ, ಮನೆ ಭಾಳ ಹಿಡಕ್ಲಾಗಕತ್ತೈತಿ, ಮಕ್ಕಳು ಮರಿ ಆದ್ರೆ ಹೆಂಗಿದ್ರಾಗಿರೋದು. ಅದಕ್ಕೆ ಬೇಡ, ಮನೆ ಖಾಲಿ ಮಾಡ್ತೀವಿ, ಬಾಲ್ ಸಿಟ್ಯಾಗ ಇರೋನು ಅಂತಾನ. ನಾ ಮಾತ್ರ ನೋಡಪ್ಪ, ಸಿಟ್ಯಾಗ ಅಂತಂದ್ರೆ ನಾ ಅಲ್ಲಿ ಬಂದು ಇರೋದಿಲ್ಲ, ನೀ ಬೇಕಾದಾಗೋಲ್ತಕ್ಕ ನಾ ಮಾತ್ರ ಬಂದಿರೋದಿಲ್ಲ ಅಂತ ನಾ ಅಂದೆ. ಮತ್ತೆ ಹೆಂಗಾತೀಗ? ಏನು ಹೆಂಗಾತ್ ಬಿಡಾಗಿರ್ಜಿ? ಏನು ಮಾಡ್ತಿ? ಅವ್ರು ಸುಮ್ಮನಿದ್ರು ಹೆಂತ್ಯಾರದಾರಲ್ಲ ಬೆಂಡ್ಲ್ಯಾರ, ಅವ್ರು ಸುಮ್ಮನೆ ಇರಕ್ಕೆ ಬಿಡೋದಿಲ್ಲ. ಅಯ್ಯೋ, ನಮಗೆ ಈ ಮನೆ ಸೆಟ್ ಆಗೋದಿಲ್ಲ, ನಮಗೆ ಇಲ್ಲಿ ಇರೋಕ್ಕಾಗೋದಿಲ್ಲ, ಹೋಗೋಣ ಹೋಗೋಣ ಹೋಗೋಣ, ಒಂದೇ ಉಸ್ಲು ಹೋಗೋಣ. ಅದು ಸಿಟಿ ರೂಢ ಹಿಡಿದ್ಬಿಟ್ಟತಿ ಅವರಿಗೆ. ಆ ಕೆಲ್ಸಕ್ಕೆ ಬೇರೆ ದಿನ ಹೋಗಿ ಇಲ್ಲಿ ಬಸ್ಸಿಗೆ ಬರೋಕೆ ತ್ರಾಸಾಗತ್ತಂತ. ಅವ ಬೈಕ್ನೇ ಬರ್ತಾನೆ. ಅವನದು ಕೆಲಸ ಬಿಡೋದು ಒಂದು ಟೈಮಿಂಗು, ಹಾಕಿದ್ ಬಿಡೋದು ಒಂದು ಟೈಮಿಂಗು. ನಾ ಏನಂತೀನಿ, ಮನೆಯಾಗಿರ್ರಿ ಅಂದೆ. ಅಯ್ಯ ಅತ್ತಿಯರ, ಈಗಿನ ಕಾಲದಾಗ ಒಬ್ರು ದುಡ್ದು ಏನು ಮಾಡೋಕ್ಕಾಗಲ್ಲ, ಇಬ್ರು ದುಡಿಬೇಕು, ಹಂಗೆ ಮನೆಯಾಗಿರೋಕ್ಕಾಗಲ್ಲ ಅಂತಾರೆ.